ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾವತ್ತೂ ಅಗ್ನಿ ಆಕಸ್ಮಿಕಗಳು ಸಂಭವಿಸುವ ಮಲ್ಪೆಯಲ್ಲಿ ತಕ್ಷಣಕ್ಕೆ ನೆರವಿಗೆ ಬರುವ ನಿಟ್ಟಿನಲ್ಲಿ ಮಲ್ಪೆಯ ಬಂದರಿನಲ್ಲಿ ಒಂದು ಅಗ್ನಿಶಾಮಕ ಕಚೇರಿಯನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ನಾವೀಗ ಅದೇ ಮಲ್ಪೆ ಬಂದರಿನ ಅಗ್ನಿಶಾಮಕ ಕಚೇರಿಯಲ್ಲಿದ್ದೇವೆ. ಇಲ್ಲಿ ನೀವು ನೋಡ್ಬೋದು, ಎರಡು ವೆಹಿಕಲ್ಗಳಿದೆ. ಎರಡೂ ಕೂಡ ಕೆಲಸಕ್ಕೆ ಬಾರದ ಸ್ಥಿತಿಯಲ್ಲಿದೆ ಅಂತ ಹೇಳ್ಬೋದು. ಒಂದು ತುಂಬ ಹಳೆಯದಾಗಿದೆ, ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ಅದನ್ನು ಸದ್ಯ ಮ್ಯೂಸಿಯಂನಲ್ಲೇ ಇಡಬೇಕು, ಆ ರೀತಿಯ ಸ್ಥಿತಿಯಲ್ಲಿದೆ. ಇನ್ನೊಂದು FC ಮುಗಿದೆ, 15 ವರ್ಷ ಆದ ಹಿನ್ನೆಲೆಯಲ್ಲಿ ಅದನ್ನು FC ಮುಗಿದಿದೆ. RTOನವರು ಅದರ ಕರ್ತವ್ಯದಿಂದ ಅದನ್ನು ಹಿಂದೆ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮಲ್ಪೆಯಲ್ಲಿ ಒಟ್ಟು 2500ಕ್ಕೂ ಅಧಿಕ ಮೀನುಗಾರಿಕಾ ಬೋಟ್ಗಳು ನಿಲ್ತವೆ. ಇಲ್ಲಿ ಅಗ್ನಿ ಆಕಸ್ಮಿಕಗಳು ಯಾವಾಗಲೂ ಸಾಮಾನ್ಯ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ದಹ್ಯ ವಸ್ತುಗಳನ್ನು ಬೋಟ್ನಲ್ಲಿ ಇಡುವ ಹಿನ್ನೆಲೆ ಅಂತ ಹೇಳಿದ್ರೆ ಬೋಟ್ನಲ್ಲಿ ಅಡಿಗೆ ಮಾಡುವ ಹಿನ್ನೆಲೆಯಲ್ಲಿ ಗ್ಯಾಸ್ ಅಥವಾ ಸೀಮೆಎಣ್ಣೆ ಇರ್ಬೋದು ಅಥವಾ ಜ್ವಲನಶೀಲವಾಗಿರುವಂಥ ವಸ್ತುಗಳು ಬೋಟ್ನಲ್ಲಿ ಇರುವ ಹಿನ್ನೆಲೆಯಲ್ಲಿ ಯಾವಾಗಲೂ ಇಲ್ಲಿ ಅಗ್ನಿ ಆಕಸ್ಮಿಕಗಳು ಸಣ್ಣ ಪುಟ್ಟ ನಡೀತಾ ಇರ್ತದೆ. ಅದನ್ನು ತಕ್ಷಣಕ್ಕೆ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ಒಂದು ಬೋಟಿಗೆ ತಾಗಿ ಇನ್ನೊಂದು ಬೋಟು ಇರುವ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಇಲ್ಲಿ ಯಾವುದೇ ರೀತಿ ಅಗ್ನಿ ಶಮನ ಮಾಡದೇ ಇದ್ದರೆ ಅದು ಮುಂದೆ ಸುತ್ತಮುತ್ತ ಇರುವಂಥ ಎಲ್ಲ ಬೋಟ್ಗಳಿಗೆ ವ್ಯಾಪಿಸಿ ದೊಡ್ಡ ಅಗ್ನಿ ದುರಂತವೇ ಆಗ್ತದೆ ಅಂತೇಳಿ ಆ ನಿಟ್ಟಿನಲ್ಲಿ ಇಲ್ಲಿ ಅಗ್ನಿಶಾಮಕ ದಳದ ಕಚೇರಿಯನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಅಂತಲೇ ಹೇಳ್ಬೋದು. ಆದರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ಬೆಂಕಿ ಹತ್ತಿಕೊಂಡ್ರೆ ನೀರಿಗಾಗಿ ಪರದಾಡುವ ಅಂತ ಹೇಳಿದ್ರೆ ಅಗ್ನಿಶಾಮಕ ವೆಹಿಕಲ್ ಇದ್ದರೂ ಕೂಡ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಹೆಚ್ಚುವರಿ ಅಂತ ಹೇಳಿದ್ರೆ ಇಲ್ಲಿ ಬೆಂಕಿ ಬಿದ್ದಾಗ ಹೆಚ್ಚುವರಿಯಾಗಿ ಅಂತ ಹೇಳಿದ್ರೆ ಪಕ್ಕದ ಉಡುಪಿಯ ನಗರದಲ್ಲಿರುವಂಥ ಅಗ್ನಿಶಾಮಕ ವಾಹನವನ್ನು ತಂದು ಇಲ್ಲಿ ಇಡಬೇಕಾದ ಪರಿಸ್ಥಿತಿ ಇದೆ ಅಂತ ಹೇಳೋದು. ಇಲ್ಲಿ ನೋಡ್ತಾ ಇರುವಂಥದ್ದು ಕೂಡ ಅದೇ ಉಡುಪಿಯಿಂದ ತಂದಿರಿಸಲಾಗಿರುವಂಥ ಅಗ್ನಿಶಾಮಕ ವಾಹನ ಅಂತ ಹೇಳ್ಬೋದು. ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಇಲ್ಲಿ ಆಕಸ್ಮಿಕ ಸಂಭವಿಸಿದಾಗ ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸ್ಥಳೀಯರ ಸಹಕಾರ ಪಡ್ಕೊಂಡು ಇಲ್ಲಿ ಬೆಂಕಿಯನ್ನು ನಂದಿಸುವಂಥ ಕೆಲಸ ಮಾಡಿದರು ಅಂತಲೇ ಹೇಳ್ಬೋದು. ಇನ್ನು ಕರಾವಳಿಯಲ್ಲಿ ಬಿಸಿಲು ಹೇಗಿರ್ತದೆ ಅಂತ ಹೇಳಿದ್ರೆ ಸಣ್ಣ ಕಿಡಿಯೂ ಕೂಡ ದೊಡ್ಡ ಬೆಂಕಿಯಾಗಿ ಕಾಣಿಸ್ಕೊಳ್ಳುವಂಥ ಪರಿಸ್ಥಿತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಅಗ್ನಿಶಾಮಕ ದಳ ಅನ್ನುವಂಥದ್ದು ಯಾವುದೇ ಪ್ರಯೋಜನಕ್ಕೆ ಬರದೇ ಇರುವ ರೀತಿಯಲ್ಲಿ ವಾಹನಗಳು ಇದ್ದಾಗ ಸಮಸ್ಯೆಗಳು ದೊಡ್ಡದಾಗ್ತದೆ. ಇನ್ನಾದರೂ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಿ ಉಡುಪಿಯ ಇಂಥ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಅಂದರೆ ಬೋಟ್ಗಳಿರುವಂಥದ್ದು 2,500 ಬೋಟ್ ಇರುವಂಥ ಪ್ರದೇಶದಲ್ಲಿ ಅಗ್ನಿಶಾಮಕ ದಳದವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಗ್ರಹ ಅಂತಲೇ ಹೇಳ್ಬೋದು. ಉಡುಪಿಯಿಂದ ಅಶ್ವಥಾಚಾರ್ಯ, ವಿಸ್ತಾರ ನ್ಯೂಸ್. ಯಾವತ್ತೂ ಅಗ್ನಿ ಆಕಸ್ಮಿಕಗಳು ಸಂಭವಿಸುವ ಮಲ್ಪೆಯಲ್ಲಿ ತಕ್ಷಣಕ್ಕೆ ನೆರವಿಗೆ ಬರುವ ನಿಟ್ಟಿನಲ್ಲಿ ಮಲ್ಪೆಯ ಬಂದರಿನಲ್ಲಿ ಒಂದು ಅಗ್ನಿಶಾಮಕ ಕಚೇರಿಯನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ನಾವೀಗ ಅದೇ ಮಲ್ಪೆ ಬಂದರಿನ ಅಗ್ನಿಶಾಮಕ ಕಚೇರಿಯಲ್ಲಿದ್ದೇವೆ. ಇಲ್ಲಿ ನೀವು ನೋಡ್ಬೋದು, ಎರಡು ವೆಹಿಕಲ್ಗಳಿದೆ. ಎರಡೂ ಕೂಡ ಕೆಲಸಕ್ಕೆ ಬಾರದ ಸ್ಥಿತಿಯಲ್ಲಿದೆ ಅಂತ ಹೇಳ್ಬೋದು. ಒಂದು ತುಂಬ ಹಳೆಯದಾಗಿದೆ, ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ಅದನ್ನು ಸದ್ಯ ಮ್ಯೂಸಿಯಂನಲ್ಲೇ ಇಡಬೇಕು, ಆ ರೀತಿಯ ಸ್ಥಿತಿಯಲ್ಲಿದೆ. ಇನ್ನೊಂದು FC ಮುಗಿದೆ, 15 ವರ್ಷ ಆದ ಹಿನ್ನೆಲೆಯಲ್ಲಿ ಅದನ್ನು FC ಮುಗಿದಿದೆ. RTOನವರು ಅದರ ಕರ್ತವ್ಯದಿಂದ ಅದನ್ನು ಹಿಂದೆ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮಲ್ಪೆಯಲ್ಲಿ ಒಟ್ಟು 2500ಕ್ಕೂ ಅಧಿಕ ಮೀನುಗಾರಿಕಾ ಬೋಟ್ಗಳು ನಿಲ್ತವೆ. ಇಲ್ಲಿ ಅಗ್ನಿ ಆಕಸ್ಮಿಕಗಳು ಯಾವಾಗಲೂ ಸಾಮಾನ್ಯ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ದಹ್ಯ ವಸ್ತುಗಳನ್ನು ಬೋಟ್ನಲ್ಲಿ ಇಡುವ ಹಿನ್ನೆಲೆ ಅಂತ ಹೇಳಿದ್ರೆ ಬೋಟ್ನಲ್ಲಿ ಅಡಿಗೆ ಮಾಡುವ ಹಿನ್ನೆಲೆಯಲ್ಲಿ ಗ್ಯಾಸ್ ಅಥವಾ ಸೀಮೆಎಣ್ಣೆ ಇರ್ಬೋದು ಅಥವಾ ಜ್ವಲನಶೀಲವಾಗಿರುವಂಥ ವಸ್ತುಗಳು ಬೋಟ್ನಲ್ಲಿ ಇರುವ ಹಿನ್ನೆಲೆಯಲ್ಲಿ ಯಾವಾಗಲೂ ಇಲ್ಲಿ ಅಗ್ನಿ ಆಕಸ್ಮಿಕಗಳು ಸಣ್ಣ ಪುಟ್ಟ ನಡೀತಾ ಇರ್ತದೆ. ಅದನ್ನು ತಕ್ಷಣಕ್ಕೆ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ಒಂದು ಬೋಟಿಗೆ ತಾಗಿ ಇನ್ನೊಂದು ಬೋಟು ಇರುವ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಇಲ್ಲಿ ಯಾವುದೇ ರೀತಿ ಅಗ್ನಿ ಶಮನ ಮಾಡದೇ ಇದ್ದರೆ ಅದು ಮುಂದೆ ಸುತ್ತಮುತ್ತ ಇರುವಂಥ ಎಲ್ಲ ಬೋಟ್ಗಳಿಗೆ ವ್ಯಾಪಿಸಿ ದೊಡ್ಡ ಅಗ್ನಿ ದುರಂತವೇ ಆಗ್ತದೆ ಅಂತೇಳಿ ಆ ನಿಟ್ಟಿನಲ್ಲಿ ಇಲ್ಲಿ ಅಗ್ನಿಶಾಮಕ ದಳದ ಕಚೇರಿಯನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಅಂತಲೇ ಹೇಳ್ಬೋದು. ಆದರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ಬೆಂಕಿ ಹತ್ತಿಕೊಂಡ್ರೆ ನೀರಿಗಾಗಿ ಪರದಾಡುವ ಅಂತ ಹೇಳಿದ್ರೆ ಅಗ್ನಿಶಾಮಕ ವೆಹಿಕಲ್ ಇದ್ದರೂ ಕೂಡ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಹೆಚ್ಚುವರಿ ಅಂತ ಹೇಳಿದ್ರೆ ಇಲ್ಲಿ ಬೆಂಕಿ ಬಿದ್ದಾಗ ಹೆಚ್ಚುವರಿಯಾಗಿ ಅಂತ ಹೇಳಿದ್ರೆ ಪಕ್ಕದ ಉಡುಪಿಯ ನಗರದಲ್ಲಿರುವಂಥ ಅಗ್ನಿಶಾಮಕ ವಾಹನವನ್ನು ತಂದು ಇಲ್ಲಿ ಇಡಬೇಕಾದ ಪರಿಸ್ಥಿತಿ ಇದೆ ಅಂತ ಹೇಳೋದು. ಇಲ್ಲಿ ನೋಡ್ತಾ ಇರುವಂಥದ್ದು ಕೂಡ ಅದೇ ಉಡುಪಿಯಿಂದ ತಂದಿರಿಸಲಾಗಿರುವಂಥ ಅಗ್ನಿಶಾಮಕ ವಾಹನ ಅಂತ ಹೇಳ್ಬೋದು. ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಇಲ್ಲಿ ಆಕಸ್ಮಿಕ ಸಂಭವಿಸಿದಾಗ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸ್ಥಳೀಯರ ಸಹಕಾರ ಪಡ್ಕೊಂಡು ಇಲ್ಲಿ ಬೆಂಕಿಯನ್ನು ನಂದಿಸುವಂಥ ಕೆಲಸ ಮಾಡಿದರು ಅಂತಲೇ ಹೇಳ್ಬೋದು. ಇನ್ನು ಕರಾವಳಿಯಲ್ಲಿ ಬಿಸಿಲು ಹೇಗಿರ್ತದೆ ಅಂತ ಹೇಳಿದ್ರೆ ಸಣ್ಣ ಕಿಡಿಯೂ ಕೂಡ ದೊಡ್ಡ ಬೆಂಕಿಯಾಗಿ ಕಾಣಿಸ್ಕೊಳ್ಳುವಂಥ ಪರಿಸ್ಥಿತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಅಗ್ನಿಶಾಮಕ ದಳ ಅನ್ನುವಂಥದ್ದು ಯಾವುದೇ ಪ್ರಯೋಜನಕ್ಕೆ ಬರದೇ ಇರುವ ರೀತಿಯಲ್ಲಿ ವಾಹನಗಳು ಇದ್ದಾಗ ಸಮಸ್ಯೆಗಳು ದೊಡ್ಡದಾಗ್ತದೆ. ಇನ್ನಾದರೂ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಿ ಉಡುಪಿಯ ಇಂಥ ಒಂದು
ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಅಂದರೆ ಬೋಟ್ಗಳಿರುವಂಥದ್ದು 2,500 ಬೋಟ್ ಇರುವಂಥ ಪ್ರದೇಶದಲ್ಲಿ ಅಗ್ನಿಶಾಮಕ ದಳದವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಗ್ರಹ ಅಂತಲೇ ಹೇಳ್ಬೋದು. ಉಡುಪಿಯಿಂದ ಅಶ್ವಥಾಚಾರ್ಯ, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.